आप देख रहे हैं सेवन न्यूज। मैं आपके साथ मोहम्मद सलमान जुनैदी। ನಿವೃತ್ತಿ ಹೊಂದಿದವರಿಗೆ ಇವತ್ತು ಅವರಿಗೂ ಸಹ ಗೌರವವನ್ನು ಕೊಡುವಂಥದ್ದು ಮತ್ತು ನೂತನವಾಗಿ ಅಧಿಕಾರಿಗಳಾಗಿ ತಮ್ಮ ಸಾರ್ವಜನಿಕ ಹಾಗೂ ಸರ್ಕಾರಿ ಕ್ಷೇತ್ರದ ಜೀವನವನ್ನು ಪ್ರಾರಂಭ ಮಾಡುವಂಥವರಿಗೂ ಸನ್ಮಾನ ಮತ್ತು ಪ್ರತಿಭಾವಂತ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಅನೇಕರಿಗೆ ಗೌರವ ಕೊಡೋದ್ರ ಮೂಲಕ ಸಮಾಜದಲ್ಲಿರುವಂತಹ ನಮ್ಮ ಮುಂದಿನ ಪೀಳಿಗೆಗೆ ಪ್ರೇರಣೆ ಆಗುವಂಥ ಅನೇಕ ಮಕ್ಕಳನ್ನು ಇವತ್ತೆಲ್ಲ ನಾವು ನೋಡಿದ್ವಿ. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋರು ಎಷ್ಟೆಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅವ್ರದ್ದೆಲ್ಲ ಕೇಳಿದ್ರೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ MD ಆಗಿದ್ದಾರೆ ಮತ್ತು ಏರೋನಾಟಿಕ್ ಇದರಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಒಟ್ಟಾರೆ ನಾವು ಹೇಳೋದೇನೆಂದರೆ ಈ ಪ್ರತಿಭೆ ಅನ್ನುವಂಥದ್ದು ಯಾವುದೇ ಒಂದು ಸಮಾಜ ಅಥವಾ ಯಾವುದೋ ಒಂದು ಜಾತಿಯ ಆಸ್ತಿ ಅಲ್ಲ. ಎಷ್ಟೋ ಅಧಿಕಾರಿಗಳನ್ನು ನೋಡ್ತೀವಿ, ನಿವೃತ್ತಿ ಆದ್ರ ನಂತರ ಸಹ ಇಷ್ಟು ಆ್ಯಕ್ಟಿವ್ ಇರ್ತಾರೆ. ಅವರು ಇನ್ನೂ 10 ವರ್ಷಕ್ಕೆ ಅಲ್ಲ, ಅಂದ್ರೆ ಬರೇ ಮನ್ಯಾಗ ಕೂತಿರೋದ್ರಿಂದಲೂ ಜಡ್ಡುಗಳು ಭಾಳ ಬರ್ತಾವೆ. ಸುಮ್ಮನೆ ಶುಗರ್ BP ಏರ್ತದೆ. ಯಾಕಂದ್ರೆ ಬರೀ ಚಿಂತೆ ಮಾಡಿ 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 ಅದರಾಗ ಇರೋದ್ರಿಂದ ಹೊರಗೆ ಅಂದ್ರೆ ಏನು ಮಾಡಬೇಕಪ್ಪ ಅಂದರೆ ಆ್ಯಕ್ಟಿವ್ ಇರಬೇಕು, ಹೊರಗೆ ಅಡ್ಡಾಡಬೇಕು, ಸಮಾಜ ಕೆಲಸ, ಇಂಥ ಸಭೆ ಸಮಾರಂಭಕ್ಕೆ ಹೋಗುವುದು, ಸಮಾಜವನ್ನು ಕೂಡಿಸೋದು, ನಿಮ್ಮಲ್ಲಿರುವಂಥ ಅನುಭವಗಳನ್ನು ಹಂಚ್ಕೊಂಡ್ರೆ ಅದು ನೋಡ್ತಿರ್ತೀವಿ. ಒಬ್ಬ ಕುರಿ ಕಾಯವ ಮೊನ್ನೆ IPS ಆಗು ತನಾನು ಕುರಿನೇ ಕಾಯ್ತಿದ್ದ. ಈಗ ಮಹಾರಾಷ್ಟ್ರದ IPS ಆಫೀಸರ್ ಮೊನ್ನೆ ಹೋಗಿ ನಾವು ಚಾರ್ಜ್ ತೊಗೊಂಡಿದ್ದು ಒಂದು ಫೋಟೋ ನೋಡಿದೆ ಫೇಸ್ಬುಕ್ನಾಗ. ನೋಡ್ರಿ, ಕೊನೆಯವರೆಗೂ ಕುರಿ ಕಾಯ್ಕೋತಿದ್ದಾಗೂ IPS ಹೆಂಗೆ ಮಾಡಿರ್ಬೇಕು ಅಂತ ವಿಚಾರ ಮಾಡಿ. ಅಂದರೆ ಇದು ಯಾವುದೋ ಒಂದು ಜಾತಿಯ ಆಸ್ತಿ ಅಲ್ಲ. ನಮಗೆ ಹಿಂದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಪರಿಣಾಮವಾಗಿ ಈ ಸಮಾಜಕ್ಕೆ ಒಂದು ದೊಡ್ಡ ಕಾಣಿಕೆ ಯಾರಾದ್ರು ಕೊಟ್ಟಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾವೆಲ್ಲರೂ ಸ್ಮರಣೆ ಮಾಡಬೇಕು. ಅವರು ಒಂದೇ ಸಮಾಜಕ್ಕೆ ಮಾಡ್ಯಾರ, ಅದು ಒಂದೇ ಸಮಾಜದ ನಾಯಕರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಮಾನವ ಕುಲದ ವಿಚಾರ ಮಾಡಿದಂಥ ಒಬ್ಬ ಸಮಾಜ ಸುಧಾರಕರು. ಅವ್ರು ಮಾಡಿದಂಥ ಅನೇಕ ವಿಚಾರಗಳು ನಮ್ಗೆ ಗುರ್ತಿರ್ಲಿಲ್ಲ. ಭಾರತ ಹೆಂಗಿರ್ಬೇಕು ಅನ್ನೋಂಥದ್ದು ಅಂಬೇಡ್ಕರ್ ಅವರು ಅವ್ರು ತೀರ್ಕೊಂಡಾಗ ಎಷ್ಟು ಅಧ್ಯಯನ ಮಾಡ್ಯಾರಪ್ಪ ಪುಸ್ತಕ ಅಂತಂದ್ರೆ ಮೊನ್ನೆ ಒಂದು ನೋಡಿದೆ. ಅವರು ಇದರಲ್ಲಿ ಸುಮಾರು 73,000 ಪುಸ್ತಕಗಳಿದ್ದವು ಅವ್ರ ಲೈಬ್ರರಿ ಒಳಗೆ. ಹೋಗೋದು ಮೊದಲೇ ಕೆಲಸ ಅಂದ್ರೆ ಇಬ್ಬರು ನಮ್ಮ ದೇಶನಾಗ, ಒಬ್ಬರು ನೇತಾಜಿ ಸುಭಾಷ್ ಚಂದ್ರ ಬೋಸರು, ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಡಿಯಾದ ಫಸ್ಟ್ ICS ಆಫೀಸರ್ ಯಾರಪ್ಪ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನಾನು ಸಾಕಷ್ಟು ಸಲ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯದ ಪರವಾಗಿ ಮಾತಾಡ್ತೀನಿ. ಅದು ಒಂದು ಸಮಾಜ ಬಿಟ್ಟು ಎಲ್ಲ ಸಮಾಜ ಬಗ್ಗೆ ಮಾತಾಡ್ತೀನಿ. ನಾನು ಸಾಕಷ್ಟು ಸಲ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯದ ಪರವಾಗಿ ಮಾತಾಡ್ತೀನಿ. ಅದು ಒಂದು ಸಮಾಜ ಬಿಟ್ಟು ಅದ್ರಲ್ಲಿ 3 ಏನೋ ಇತ್ತು. ಈ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗೇ ಅದನ್ನು ಮೀಸಲಾತಿ ಹೆಚ್ಚು ಮಾಡಿ ಕಳಿಸಿದ್ರು. ಆ 7% ಕೆಲವೊಂದು ಅಕಾಮಿಡೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಯಾವ್ಯಾವ ಸಮಾಜಗಳು ಇವತ್ತು ಏನೋ ಅವರು ಏನರದು ಅಧ್ಯಯನ ಮಾಡ್ತಾರಲ್ರಿ, ಕುಲಶಾಸ್ತ್ರ ಅಧ್ಯಯನ ಅಲ್ರಿ, ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವ್ರು ಏನು ವರದಿ ಕೊಡ್ತಾರೆ. ಅವ್ರು ಏನು ಸತ್ಯ ಅದ ಅನ್ನೋಂಥದ್ದು. ಯಾಕಂದ್ರೆ ಅದು ಬಹುಶಃ ನನಗೆ ಯೂನಿವರ್ಸಿಟಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅದ್ರೊಳಗೆ. ಯಾವುದಾದ್ರು ಯೂನಿವರ್ಸಿಟಿ ಲೆವೆಲ್ದಾರ ಮೈಸೂರು ಯೂನಿವರ್ಸಿಟಿ ಇರೋದಾರಲ್ಲಿ. ಹಾಗೆ ಎಲ್ಲ ಹಂಪಿ ಅದೇ ಒಟ್ಟು ಯಾವ ಯೂನಿವರ್ಸಿಟಿಯವರು ಒಂದು ಅಧ್ಯಯನಕ್ಕೆ ಹೋಗಿ ಬಿಟ್ಟಿರ್ತಾರೆ. ಆದ್ರೆ ಒಂದು ಏನಾಗಿಬಿಟ್ಟಿದೆ ಅಂದರೆ ಅದನ್ನೇ ಜಲ್ದಿ ಮಾಡಿಸ್ಕೊಳ್ಳಾರ್ದಂಗೆ ಮಾಡ್ತಾರೆ. ಅವ್ರು ಜಲ್ದಿ ರಿಪೋರ್ಟ್ ಒಂದು ಕೊಡೋದಿಲ್ಲ, ಅವ್ರಿಗೂ ಪ್ರೆಷರ್ ಇರ್ತದೆ. ಮತ್ತು ಇನ್ನೂ ಒಂದು ಆಟ ಭಾಳ ಚಂದ ನಡೆದಿರ್ತದೆ. ಯಾಕಂದ್ರೆ ಭಾಳ ಇದ್ರಾಗ ಮೀಸಲಾತಿ ಒಳಗೆ ನೋಡೀನಿ. ಆರು ಕುಲಶಾಸ್ತ್ರ ಅಧ್ಯಯನ ಮಾಡಿರೋದಿಲ್ಲ, ಏನೂ ಮಾಡಿರೋದಿಲ್ಲ, ಒಳಗೆ ಸೇರಿಬಿಟ್ಟಿರ್ತಾರೆ ಅವ್ರು. ಹೆಂಗೋ ಗಪ್ಚುಪ್ಪೆ ಸೇರಿರ್ತಾರೆ. ಈಗ ಸಮಾನ ಪದಗಳತ್ತಿರ್ತಾವೆ. ಆ ಸಮಾನ ಪದದಾಗ ಇವ್ರು ತಮ್ಮ ಸೇರ್ತಾರೆ. ನಾ ಇದ್ದದ ಲ ಇರ್ತದೆ, ಲ ಇದ್ದದ ನಾ ಮಾಡ್ತಾರೆ, ನಾ ಇದ್ದಿಲ್ಲ. ಇಂಗ್ಲೀಷ್ ಬೇರೆ, ಕನ್ನಡ ಬೇರೆ. ಈಗ KPSC ಕ್ವಶನ್ ಪೇಪರ್ ತೆಗಿತಾರೆ ನೋಡಿರಿ, ಹೆಂಗೆ ತೆಗಿತಾರೆ. ಅದನ್ನು ಓದ್ಲಾಕ್ ಬರಲ್ಲ ಅನ್ನೋದು ತೆಗಿತಾರೆ. ನನ್ನ ಮಕ್ಕಳು ಅಲ್ಲಿ ಕೂತಾರೆ KPSC ಅವರು. ಒಮ್ಮೆ ನಾನು
ಅದೇ ಡೈರೆಕ್ಟ್ KPSC ಇದನ್ನು ತೆಗೆದೇ ಬಿಡೋದು ಹೇಳಿದ್ದಾನೆ. ಈ KPSCನೇ ಬೇಡ, UPSC ಮಾಡಿಬಿಡಿ. ಯಾರ್ದು ವಸೂಲಿ ನಡಿಬಾರ್ದು. ₹1 ಲಂಚ ಇಲ್ಲಾರ್ದೇ ಬಡ ಮಕ್ಕಳು ಸೇರ್ಬೇಕು. UPSC ಒಳಗೆ ಯಾರು ಲಂಚ ಕೊಟ್ಟು ಸೇರ್ತಾರೇನ್ರಿ? ಅದಕ್ಕೆ ನಾ ಹೇಳೋದು, UPSC ಮಾಡೆಲ್ ಮಾಡಿದ್ರೆ ಯಾವ ಮಿನಿಸ್ಟ್ರು, ಯಾವ KPSC ಮೆಂಬರ್ಗಳು, ಏನು KPSC ಮೆಂಬರು, KPSC ಚೇರ್ಮನ್ಗಳು ನೋಡಿಬಿಟ್ರೆ ಅವ್ರ ಮನ್ಯಾಗ ಗಾಂಧಿದು, ನೆಹರೂಂದು, ಸುಭಾಷ್ ಬೋಸಂದು ಇಲ್ರಿ ಫೋಟೋ. ಅವ್ನು ಯಾರು ಚೇರ್ಮನ್ ಮಾಡಿರ್ತಾರೆ ಅವ್ನ ಫೋಟೋ ಅಪ್ಪ ಮಕ್ಕಳು ಹಾಕೊಂಡು ಕೂತ್ಬಿಟ್ಟ ನಾವು ಗಂಡಸ. ಇಂಥವ್ರು ಅದಾರ. ಏನು ಮಾಡ್ತೀರಿ ಎಲ್ಲ ಮಾತಾಡ್ತೀವಿ ನಾವು. ಮನೆ ಸರ್ ವಿಧಾನಸಭಾದಾಗ ಹೇಳೇನೆ, ಆ KPSC ಕಿತ್ತಿರಿ ಹೊಡ್ರಿ ಇಳ್ಕೊಂಡು ಹೊಸ ಅದೊಂದು ಬೋರ್ಡ್ ಮಾಡಿಬಿಡ್ರಿ. ಒಬ್ಬ ಹುಡುಗ ಬಂದ ನನ್ನ ಬಳಿ, ಸರ್ ನಾನು KPSC ರಿಟರ್ನ್ ಟೆಸ್ಟ್ ಭಾಳ ಚಲೋ ಮಾಡೀನಿ ರೀ, ಇದ್ರಾಗ ಏನೋ ಪ್ರಯತ್ನ ಮಾಡ್ಲಕತ್ತೀನಿ ಸರ. ಒಬ್ಬ KPSC ಮೆಂಬರು ನಂದು ಚಲೋ ಮಾರ್ಕಸ್ ಅದು ನೋಡಿ ಕರ್ಸಿದ್ರು ಮನೆಗೆ. ಕರೆಸಿ ಏನು ಹೇಳಿದ್ರು ಅಂದ್ರೆ ₹2 ಕೋಟಿ ಆಗ್ತೈತೆ ಪರ್ಸೆಂಟ್ ಕಮಿಷನರ್ಗೆ ಅಂತ ಹೇಳಿದ್ರು. ಅಲ್ಲಂದು ಇಲ್ಲ ಸರ್ ನಾವು ಬಡೋದೇನಿ, ನಾವೆಲ್ಲಿ ನಂದು 2 ಎಕರೆ ಜಮೀನು ಇಲ್ಲ, ನಾವೇನು ಇದು ಇಲ್ಲ, ಅದಕ್ಕೆ ಸರ್ ಏನಾರು ಮಾಡಿ ಸರ್ ಪುಣ್ಯ ಆಗ್ತೈತಿ. ಪುಣ್ಯಗೇನೇ ನಡೀದಿಲ್ಲಪ್ಪ, ಅವೆಲ್ಲ ಸುಮ್ಮ ಅವೆಲ್ಲ ಭಾಷಣ ಮಾಡ್ಲಿಕ್ಕೆ ಪುಣ್ಯ ಪಾಪ ಅಷ್ಟೇ. ಇದು ವ್ಯಾಪಾರ ಐತಿ ಇಲ್ಲಿ, ಇದು ಎಲ್ಲರಿಗೂ ಹೋಗ್ತೈತಿ. ಏನು ಯಾರಿಗೆ ಹೋಗಿ ಹೇಳಿದ್ರು ಏನಾಗೋದಿಲ್ಲ, ಎಲ್ಲರೂ ತೊಗೋತಾರೆ. ನನ್ನ ಮಕ್ಕಳು ಯಾರು ಚಾಚ ಇಲ್ಲ. 2 ಕೋಟಿ ನಾನು ಒಬ್ಬನಿಗೆ ಬರೋದಿಲ್ಲ, ಎಲ್ಲರಿಗೂ ಹಂಚ್ಬೇಕಾಗ್ತದೆ. ಇಲ್ಕ ಒಂದು ಕೆಲಸ ಮಾಡೀನಿ, ಭಾಳ ಹೊಡೆಯೋದಿಲ್ಲ. ಹುಡುಗರು ಸ್ವಲ್ಪ ನೋಡ್ಲಕ್ಕದು ಇದು ಇದ್ದ. ನನ್ನ ಒಂದು ಹುಡುಗಿ ಐತಿ, ಆಕೆ ಲಗ್ನ ಆಗ್ತೀನಿ ಅಂದ್ರೆ ನಿನ್ನ ಪುಕ್ಕಟ್ ಮಾಡ್ತೀನಿ ಅಂದ. ಮುಂದೆ ನೋಡ್ಲಕ್ಕೆ ಹೋದ್ರತ್ತ ಅದೇನು ಇವನೇ ಎತ್ಕೊಂಡು ಅಡ್ಡಾಡಂಗಿತ್ತು. ಒಳ್ಳೆಯದತ್ತ ಒಂದೊಂದು ನಾನು ಬಂದು ಹೇಳೋದು, ಪಾಪ ಏನು ಮಾಡೋದು ಸರ್ ನಮ್ಮ ಪರಿಸ್ಥಿತಿ, 2 ಕೋಟಿ ಕೊಡೋದ್ರೆ ಎಲ್ಲಿ ಕೊಡೋದು. ಮತ್ತೇನು ಮಾಡ್ತಾರೆ, ಎಲ್ಲನೂ ಆಗಿರ್ತೈತೆ ಅವರು 100% ಏನದು IPS ನಂತರ KPS ಅಂದರೆ ಕರ್ನಾಟಕ ಪೊಲೀಸ್ ಸರ್ವಿಸು. ಅದನ್ನು ಕೊಡಲಾರ್ದೇ ಈ ನಿಮ್ಮ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು ಒಬ್ಬನು. ಇಂಥವರು ಸಮಾಜದಾಗ ಅಧಿಕಾರಿಗಳು ಆದ್ಮ್ಯಾಗ ಏನಾಗ್ತದೆ, ಸಮಾಜನೂ ನೆನಪಾರ್ತಾರೆ. ನಾವು ಹೇಳಿದ್ದೆ MLC ಇದ್ದಾಗ, ಭಾಳ ದಲಿತರ ಬಗ್ಗೆ ಮಾತಾಡ್ತಾರೆ, ಹಿಂಗೆ ಹಾರಾಡ್ತಿರ್ತಾರೆ ಕೆಲವು ಮಂದಿ. ಅವ್ರು ಹೋಗಿ ದಲಿತರು ಓಣ್ಯಾಗ ಮನೆ ಕಟ್ಟೋದಿಲ್ಲ. IAS IPS ಆದ್ಮ್ಯಾಗ ಡಾಲರ್ಸ್ ಕಾಲನಿ ಅಲ್ಲಿ ಕಟ್ಟಬೇಕು ಮೊದಲೇ ಅವರು ಇದ್ರಾಗ ಅಲ್ಲಿ ಮನೇನ ಕಟ್ಟೋದಲ್ಲ. ಎಲ್ಲ ಬ್ರಾಹ್ಮಣ ಓಣ್ಯಾಗ ಲಿಂಗಾಯತ್ ಓಣ್ಯಾಗ ಬಂದಿರ್ತಾರಪ್ಪ, ತಮ್ಮ ಸಮಾಜ ನೆನಪಾರಿ ಬಿಡ್ತಾರೆ. ಸ್ವಲ್ಪ ಕರೆದಿದ್ದು ಎದಕ್ಕಪ್ಪ ಅಂದರೆ ಅವ್ರು ಎಷ್ಟು ಚಲೋ ಮಾತಾಡೋದು. ಅದು ನಾವು ನಮ್ಮ ಜನಾಂಗದ ಕುಡಿಗಳಂತ ಹೇಳಿದ್ರು. ಇಂಥ ಸಮಾಜದಲ್ಲಿ ಇಂಥವರಿಂದಲೇ ಬದಲಾವಣೆ ಆಗೋದು. ಅವ್ರು ಹೇಳಿದ್ರಲ್ಲ, ಇಲೆಕ್ಟೆಡ್ಡು ಸಿಲೆಕ್ಟೆಡ್, ನಾವಿಬ್ಬರು ಕೂಡಿ ಕಲೆಕ್ಟಿವ್ ಕೆಲಸ ಮಾಡಿದ್ರೆ ಸಮಾಜ ನಾಳೆ ಬರ್ತದೆ. ನಾವೊಂದು ಬೇರೆ, ನಾವೊಂದು ತೀರ, ಇವರೊಂದು ತೀರ ಆಗ್ಯೋ ಅಂದ್ರೆ ನಾವೇನು ಮಾಡಕತ್ತೀವಿ ಅಂದ್ರೆ MLAಗಳು ಬರೀ ನಮ್ಮ ಜಾತಿಯವ್ರನ್ನ ತರಬೇಕು, ಆಫೀಸರ್ನ ನಮ್ಮ ಸ್ಟಾಫೇ ಇರಬೇಕು, ನಮ್ಮ ಜಾತಿನೇ ಬರ್ಬೇಕಂತ ಏನೊಂದು ಹಂಗೆ ಆಗೋದಿಲ್ಲ. ಯಾವುದೇ ಒಂದು MLA ಆರಿಸಿಬಿಡ್ಬೇಕಾದ್ರೆ ಎಲ್ಲ ಜಾತಿ ಜನಾಂಗದವ್ರು ಓಟ್ ಹಾಕಿದ್ದಕ್ಕೆ ನಾವು MLA ಅನ್ನೋದು ಸಿಗ್ತದೆ. ಈ ಬಿಜಾಪುರದಾಗ ಒಂದು 10,000 to 12,000 ಉಪ್ಪಾರ ಸಮಾಜ ಇತ್ತು. ಜಕ್ಕಪ್ಪನ ಕಾಂಗ್ರೆಸ್ ಅದಾನ ಕರೆ, ಆದ್ರೆ ಅವ್ನ ಮಾತು ಯಾರಿಗೂ ಕೇಳೋದಿಲ್ಲ. ಅವ್ರಿಗೆಲ್ಲ ನಮ್ಮ ಬಂಡಿಯವರು ಅದಾರ, ಇಲ್ಲಿ ಕಾಂಟ್ರಾಕ್ಟರು, ನಮ್ಮ ಬಂಡಿ ಕಾಂಟ್ರಾಕ್ಟರ್ ಅದಾರ. ಪಾಪ ಅವರು ಗಟ್ಟಿಯಾಗಿ ಸಮಾಜದವ್ರಿಗೆಲ್ಲ ಹೇಳಿಬಿಡ್ತಾರೆ, ಎಲ್ಲರೂ 100ಕ್ಕೆ 100 ಓಟ್ ಹಾಕ್ತಾರಂತೇಳಿ ನಾನು MLA ಆಗಿ 2ನೇ ಸಲ 8 ಮಂದಿ ನಾನು ಕೆಡಬೇಕನ್ನೋರು ಹೆಂಗಾರೆ ಆರಿಸಿ ಬರ್ತಾನೆ ನೀವು ಅಂತಾರ. ಆರಿಸಿ ಬರಬೇಕಾದ್ರೆ ಮೂಲ ಸೂತ್ರ ಏನಂದ್ರೆ, ಎಲ್ಲ ನಮ್ಮ ಸಮುದಾಯ, ಯಾರು ಓಟ್ ಹಾಕೋ ಸಮುದಾಯ ನಮಗೆ ಅದಲ್ಲ, ಅವರೆಲ್ಲ ನಾವು ನೋಡೋಕೆ ಗಟ್ಟಿ ಇರೋದ್ರಿಂದ ನಾವೊಬ್ಬ MLA ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಭಗೀರಥ ಮಹರ್ಷಿ ಎಲ್ಲ ಹೆಸರಿಟ್ಟಿಂದ ನಂದೊಂದು ಹೆಸರು ಬಿಟ್ಟು, ಕೆಲವು ಮಂದಿ ಜೀವಂತ ಇದ್ದಾಗೆ ತಮ್ಮ ಕಾಲೇಜ್ಗಳಿಗೆ ಇದಕ್ಕೆ ರೋಡ್ಗಳಿಗೆ ಯಾಕಂದ್ರೆ ಮುಂದೆ ಯಾವ ಮಕ್ಕಳು ಹೆಸರು ಹಿಡಿದಿಲ್ಲ ಈಗ ಹಚ್ಕೊಂಡು ಬಿಡ್ತಾರೆ ಅವ್ರು. ನಾವೇನು ಹಂಗೆ ಮಾಡಲ್ಲ ಬಿಜಾಪುರನಾಗ. ನಾನು ಹೆಸರಲ್ಲಿ ಯಾವ ಕಾಲನಿನೂ ಇಲ್ಲ, ಯಾವ ರೋಡು ಇಲ್ಲ. ಈ ರೋಡ್ದಾಗ ಹಿಂಗೆ ಹೊಂಟ್ರಿ ಅಂದ್ರೆ ಅಂಬೇಡ್ಕರ್ ಮಾರ್ಗ ಇರಲಿಲ್ಲ, ಇದೆಲ್ಲ ಸ್ಟೇಷನ್ ರೋಡ್ ಹತ್ತಿದ್ರು. ಇದನ್ನು ಫಸ್ಟ್ ಟೈಮ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಮಾಡಿದೀವಿ, ಮಹರ್ಷಿ ವಾಲ್ಮೀಕಿ ಅವ್ರದ್ದು ಮಾಡಿದೀವಿ. ಅಲ್ಲಿಂದ ಭಗೀರಥ
ಭಗೀರಥ್ ಸರ್ಕಲ್ ಮಾಡೀವಿ, ರೊಕ್ಕನೂ ಕೊಟ್ಟಿವಿ. ಈಗ ಆದ್ರೆ ಅದು ಸ್ವಲ್ಪ ತಕರಾರಿತ್ತು, ಟಿ ಸಿ ಗಿಸಿ ಚೇಂಜ್ ಮಾಡತ್ತೇಳಿವಿ. ಅದು ಆದ್ಮ್ಯಾಗ ಕೆಲಸ ಚಾಲು ಆಗ್ತದೆ. ಅಂದ್ರೆ ಬಿಜಾಪುರನ ಕನಕದಾಸ ಇಲ್ಲಿ ಮೂರ್ತಿ ಕೂಡಿಸಿದೀವಿ. ಈ ಕಡೆ ಹೋದ್ರೆ ಅಹಿಲ್ಯಾಬಾಯಿ ಹೋಳ್ಕರ್, ಅಲ್ಲಿ ಹೋದ್ರೆ ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವ್ರದ್ದು. ಅದ್ರ ನಂತರ ಭಗೀರಥ ಕೊಡ್ತಾನೆ. ಆ ಕಡೆ ಹೋದ್ರೆ ವಲ್ಲಭಭಾಯಿ ಪಟೇಲ್ರು ಅದಾರ, ಇಲ್ಲಿ ಹೋದ್ರೆ ಮಹಾರಾಣಾ ಪ್ರತಾಪ್ ಅದಾರ, ಅಲ್ಲಿ ಹೋದ್ರೆ ಶಿವಾಜಿ ಮಹಾರಾಜರು ಅದಾರ, ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಾರ, ಇಲ್ಲಿ ಹಿಂದೆ ಅಹಿಲ್ಯಾಬಾಯಿ ಹೋಳ್ಕರ್ ಅದಾರ, ಇಲ್ಲೇ ಹಿಂದೆ ಎಲ್ಲಿ ನಮ್ಮ ಸಾಪೇಟಿ ಕ್ರಾಸಿಗೆ. ಎಲ್ಲ ಸತ್ಪುರುಷರು, ಜಾತಿ ನೋಡಲಿಲ್ಲ. ಅವರು ಮಾಡಿದಂಥ ಭಗೀರಥರು ಗಂಗೆಯನ್ನು ಭೂಮಿಗೆ ತಂದಿರಲಿಲ್ಲ ಅಂದ್ರೆ ಇವತ್ತು ಭಾರತ ನೀರಿಲ್ಲಾರಂಥ ಒಂದು ದೇಶ ಇರ್ತಿತ್ತು. ಅದಕ್ಕೆ ಕಾರಣ ಭಗೀರಥ ಮಹರ್ಷಿಗಳು ಗಂಗೆಯನ್ನು ಭೂಮಿಗೆ ಇಳಿಸದಂಥ ಸಮಾಜದವರು. ನಮ್ಮ ಅನೇಕ ಹಿರಿಯರ ಅಧಿಕಾರಿಗಳು ಹೇಳಿದ್ರು, ಭಗೀರಥ ಪ್ರಯತ್ನ ಅಂತ ಎಲ್ಲ ಹೇಳ್ತಾರೆ ಎಲ್ಲದಕ್ಕೂ. ಒಂದು ಎರಡಂತರೂ ಮಹಾಭಾರತದಾಗ ಒಂದು ಯಾರ್ದ್ರಿ ವಚನ, ಭೀಷ್ಮ ಪಿತಾಮಹನಂಗೆ ವಚನ, ಭಗೀರಥನ ಪ್ರಯತ್ನ. ಏನ್ರಿ ಪ್ರಯತ್ನ? ಒಂದು ಭಗೀರಥ ರೀ ಮಾತಾಡ್ತಾರೆ. ಭಗೀರಥ ಅಂದ್ರೆ ಎಷ್ಟದು ಕಠಿಣ ತಪಸ್ಸು. ಹೊಟ್ಟೆ ಗಂಗೆ ಒಮ್ಮೆ ಬಿಟ್ಟು ಬಿಡ್ತಾನೆ ಶಿವ, ಮತ್ತೆ ಅದನ್ನು ತುರುಬದಾಗ ಹಾಕಿ ಕಟ್ಕೋ ಅಂತೇಳಿ ಮತ್ತೆ ಬೆನ್ನು ಹತ್ಬೇಕಾಗ್ತದೆ. ಅದು ಬಂದುಬಿಡ್ತದೆ. ಗಂಗೆ ಅಂದ್ರೆ ಭಾಳ ಸ್ಪೀಡ್ ಅದು. ಅವಾಗ ಮತ್ತೆ ಭಗೀರಥ ಏನು ಮಾಡ್ತಾರೆ, ಅದನ್ನು ಶಿವನ ಇದ್ರಾಗ ಕಟ್ಟಿದ್ರಿಂದ ಸುಲಭ ಆಗ್ತೈತೆ. ಅಂದ್ರೆ ಭಗೀರಥ ಅಂದ್ರೆ ಅಷ್ಟು ಪ್ರಯತ್ನ ಮಾಡಿದ್ದಕ್ಕೆ ನಾವೆಲ್ಲ ಗಂಗೆ ನೀರು ಕುಡಿಲಾಕೈತಿ. ಗಂಗಾ ನದಿ ಅಂತ ಫ್ರಂಟ್ ಪೇಜಕ್ಕೆ ಹಾಕೋದು ಅಂದ್ರೆ ಗುರ್ತದಲ್ಲ, ರೇಟ್ 8-10 ಲಕ್ಷ ರೂಪಾಯಿ ಹೋಗ್ತದೆ ಒಂದು ಪೇಪರ್ಗೆ. ಎದಕ್ಕೆ ಕೊಟ್ಟಾರಂದ್ರೆ ಆ ಕಾಸಕತೇಶ್ವರ ಮಠದ ಸ್ವಾಮಿಗಳು ದಿನಾ ಊರಾಗ ಅಡ್ಡಾಡಿ ರೊಟ್ಟಿ ಅದು ಇದು ತಂದು ಡಿ.ವೈ. ಉಪ್ಪಾರರು ಅವ್ರು ತಂದು ಕೊಟ್ಟ ರೊಟ್ಟಿ ಒಳಗೆ ಊಟ ಮಾಡಿ ದೊಡ್ಡ ಆಗೇನಂತ ಹೇಳಿ ಗುರುವಂದನೆ ಆಯಿತು. ಅವರು ಸ್ವಾಮಿಗಳು, ಇವ್ರು ಉಪವಾಸ ಮಾಡ್ತಾರೆ. ಆ ಸ್ವಾಮಿಗಳಿನ ಜಾತಿ ನೋಡಲಿಲ್ಲ, ನಾನು ಬರೀ ಲಿಂಗಾಯತರು ಕೊಡ್ತೀನಿ, ಐಗೌಡರು ಕೊಡ್ತೀನಿ ಅಲ್ಲಿಲ್ಲ. ಆ ಸ್ವಾಮಿಗಳು ಮಾಡಿದಂಥದ್ದು ಗುರು ನೆನಪಿಟ್ಕೊಂಡ್ರಲ್ಲ ಡಿ.ವೈ. ಉಪ್ಪಾರ. ಈ ಡಿ.ವೈ. ಉಪ್ಪಾರ ದೊಡ್ಡದು, 2 ಹೆಲಿಕಾಪ್ಟರ್ ಅದಾವ. ಮತ್ತು ಬೇರೆ ಅವ್ರು ಕಲ್ತಿದ್ದಲ್ಲಿ ತಾಳಿಕೋಟೆ ಹೋದಿಲ್ರಿ, ಬಂಡಿಯವ್ರನ್ನ ಕೊಡ್ತಲ್ಲ ತಾಳಿಕೋಟೆ. ಅವ್ರಿಗೆ ಅನ್ನ ಹಾಕೋದವ್ರು ಕಾಸಗತ್ರ ಸ್ವಾಮಿ. ನನಗೆ ಅವರೇ ಹೇಳಿದ್ರು, ನನ್ನ ಮಕ್ಕಳೇ ಕೂತಿದ್ರು ಡಿ.ವೈ. ಉಪ್ಪಾರ ಅವರು, ಗೌಡ್ರೆ ನಾವೆಲ್ಲ ದೊಡ್ಡವ್ರು ಆಗ್ಬೇಕಾದ್ರೆ ಈ ಅಜ್ಜ, ಈ ಪುಣ್ಯಾತ್ಮ ಇವ ಅನ್ನ ಹಾಕ್ಯಾನಂತೇಳಿ ನಾ ಇವತ್ತು ಡಿ.ವೈ. ಉಪ್ಪಾರ ಆಗಿನಿ ಅಂತ ಹೇಳಿದ್ರು. ಅದು ನನಗೆ ಅದು ಅವತ್ತು ನೆನಪು ಬತ್ತು. ಇವತ್ತು ನಮ್ಮ ಬಂಡಿಯವರು ಅದಾರ, ಅವರು ಉಪಯೋಗ ತಗೋರಿ, ಇವರೆಲ್ಲ ಒಳ್ಳೆಯವ್ರು ಅದಾರ. ಅವ್ರೇನು ಎಷ್ಟು ಬೇಕಾದ್ರೆ ರೊಕ್ಕ ಕೊಡೋಷ್ಟು ತಾಕತ್ತೈತಿ ರೀ. ಏನು ಸಮಾಜ ಏನು ದೊಡ್ಡದು ಮಾಡಿದ್ರೆ ಕೊಡ್ತೀರಿ ಇಲ್ರಿ ಬಂಡಿಯವರ? ಅವ್ರೇನು ಕೋಟಿಗಟ್ಟಲೆ ಕೊಡ್ತಾರೆ, ನೀವೇನು ಹಂಚಬೇಡ್ರಿ, ಕಡೆಗೆ ನಾನು ಕೊಡಿಸ್ತೀನಿ ಅಂತ ನಿಮಗೆ. ಒಂದೇನೋ ಒಳ್ಳೆ ಕೆಲಸ ಮಾಡ್ಬೇಕು. ಅವ್ರಿಗೆ ಅದ್ರ ತಿನ್ನೋದಿತ್ತಂದ್ರೆ ಅವರು ಬರೋದಿಲ್ಲ. ಇವತ್ತು ಅವ್ರು ನಮ್ಮ ಸಿದ್ಧಶ್ರೀ ಸೌಹಾರ್ದದ್ದು ಡೈರೆಕ್ಟರ್ ಅದಾರ ನಮ್ಮ ಬಂಡಿಯವರು. ನಮ್ಮ ಸಿದ್ಧಶ್ರೀ ಸೌಹಾರ್ದ 4,500 ಕೋಟಿ ರೂಪಾಯಿ ಡಿಪಾಸಿಟ್. ಅಂಥದ್ರದ್ದು ಒಂದು ಡೈರೆಕ್ಟ್ರು ನಾವೇನು ಜಾತಿ ನೋಡಿಲ್ಲ. ಇಲ್ಲ ಅವರು 2A ಕುಂಡಿರ್ತದ ಕೊಟ್ಬಿಟ್ಟಿವಿ. ಈ ನಮಗೂ ಸ್ವಲ್ಪ ಅನುಕೂಲಿಸ್ತಿರ್ತ್ರ ಏನೋ